ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SR ಬೊಟಿಕ್ ಲತಾ ಎಂಬ್ರಾಯ್ಡ್ರಿ. ಇವತ್ತೊಂದು ಎಂಬ್ರಾಯ್ಡ್ರಿ ಡಿಸೈನ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಸಿಲ್ಕ್ ಥ್ರೆಡ್ ಯೂಸ್ ಮಾಡಿದ್ದೀನಿ, ಒಂದು ಜರಿ ಯೂಸ್ ಮಾಡಿದ್ದೀನಿ, ಎರಡೇ ಥ್ರೆಡ್ ಯೂಸ್ ಮಾಡಿರೋದು. ಯಾವುದೇ ಬಾಲ್ ಚೈನು ಸ್ಟೋನ್ ಚೈನ್ ಏನೂ ಹಾಕಿಲ್ಲ. ಸಿಂಪಲಾಗಿ ಬರೀ ಅರ್ಧ ಗಂಟೆಗೆ ಈ ಡಿಸೈನ್ ಮಾಡ್ಬೋದು ನೀವು. ಫುಲ್ಲು ಬ್ಲೌಸ್ಗೆ ಫ್ರಂಟು ಬ್ಯಾಕು ಸ್ಲೀವ್ಸ್ ಎಲ್ಲ ತುಂಬಾ ಸಿಂಪಲ್ ಡಿಸೈನು. ಫಸ್ಟ್ ನೋಡಿ ಸ್ಯಾಟಿನ್ ಸ್ಟಿಚ್ ಹಾಕ್ತಾಯಿದ್ದೀನಿ ಜರೀಲಿ. ನೀವು ಯಾವ ಕಲರ್ ಜರಿ ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಇದನ್ನು ಸ್ಯಾಟಿನ್ ಸ್ಟಿಚ್ನ ನಂಬರ್ 3ಗೆ ಹಾಕ್ತಾಯಿದ್ದೀನಿ, ಸ್ವಲ್ಪ ದಪ್ಪನಾಗಿ. ಸ್ಯಾಟಿನ್ ಸ್ಟಿಚ್ನ ನೀವು 2 ಸತಿ ಹಾಕಿದ್ರೆ ಅದು ತಿಕ್ಕಾಗಿ ಬರುತ್ತೆ. ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಥರ ಹಾಕ್ಬೋದು ಡಿಸೈನು. ಬರೀ ರೌಂಡೇ ಅಂತ ಏನೂ ಇಲ್ಲ. ನಿಮಗೆ ನೆಕ್ ಶೇಪ್ ಯಾವ ಥರ ಬೇಕು ಆ ಥರ ಡ್ರಾ ಮಾಡ್ಕೊಂಡು ಆ ಶೇಪ್ಗೆ ನೀವು ಸ್ಯಾಟಿನ್ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಾರ್ಟಿಂಗು ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ಇವಾಗ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋನ. ನೋಡಿ ನೆಕ್ಸ್ಟು ಫಸ್ಟು ನಾನು ಪೆನ್ನಲ್ಲಿ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ ಡಿಸೈನ್ನ. ಈ ಥರ 6 ಪೆಟಲ್ಸು ಫ್ಲವರ್ಸು, 2 ಕಡೆ ಶಾರ್ಪ್ ಎಡ್ಜಸ್ ಬರೋ ಥರ ಫ್ಲವರ್ಸ್ ಮಾಡ್ಕೊತಾ ಇದ್ದೀನಿ. 0ಇಂದ ಸೆಂಟ್ರಿಗೆ ಬಂದಾಗ 3 ಬರುತ್ತೆ, ತಿರ್ಗಾ 3ಇಂದ 0 ಆ ಥರ ಬರುತ್ತೆ. ನೋಡಿ 0ಇಂದ 3 ತಿರ್ಗಾ 3ಇಂದ 0 ಈ ಥರ ಪೆಟಲ್ನ ಫಾರ್ಮ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ನಾವು ಅದನ್ನು ನೆಕ್ಸ್ಟ್ ಬಾರ್ಡ್ರ್ ಕೊಡ್ತಾಗ ಅದನ್ನು ಮ್ಯಾಚ್ ಮಾಡ್ಬೋದು ನಾವು. ನೆಕ್ಸ್ಟ್ ಏನು ಲೀವ್ಸ್ ಬರ್ತಿದ್ದೀನಿ ಅದನ್ನು ಡಬಲ್ ಲೀವ್ಸ್ ಥರ ಮಾಡ್ತಾಯಿದ್ದೀನಿ, ಹಾಫ್ ಆ್ಯಂಡ್ ಹಾಫ್ ಲೀವ್ಸು. ನೋಡಿ ಈ ಥರ 2 ಲೀವ್ಸು. ನೆಕ್ಸ್ಟು ಸೇಮ್ ಡಿಸೈನೇ ಕಂಟಿನ್ಯೂ ಆಗುತ್ತೆ. ಸೇಮ್ 6 ಪೆಟಲ್ ಫ್ಲವರ್ಸು, ನೆಕ್ಸ್ಟ್ 2 ಲೀವ್ಸು. ಸೇಮ್ ಕಲರ್ ಥ್ರೆಡ್ಡಲ್ಲೇ ಇರೋದ್ರಿಂದ ನಿಮಗೆ ಥ್ರೆಡ್ ಚೇಂಜ್ ಮಾಡಬೇಕು, ಟೈಮ್ ಹಿಡಿಯಲ್ಲ. ಹಾಗಾಗಿ ನೀವು ಡಿಸೈನ್ನ ಬೇಗ ಕಂಪ್ಲೀಟ್ ಮಾಡ್ಬೋದು. ನೀವು ಸೈಡ್ ಬಾರ್ಡ್ರ್ ಹಾಕೋದ್ರಿಂದ ಒಂದು ಉಪಯೋಗ ಏನು ಅಂದರೆ ನಿಮ್ಮ ಡಿಸೈನು ಹೆಚ್ಚು ಕಮ್ಮಿ ಆಗಿದ್ರೂ ನೀವು ಬಾರ್ಡ್ರ್ ಕೊಡಬೇಕಾದ್ರೆ ಅದನ್ನು ಮ್ಯಾಚ್ ಮಾಡ್ಬೋದು. ನೋಡಿ ಇದೇ ಥರ ಫುಲ್ಲು ಡಿಸೈನು ಕಂಪ್ಲೀಟ್ ಮಾಡ್ತೀನಿ ಫುಲ್ ನೆಕ್ಗೆ. ನೋಡಿ ಈಗ ನೆಕ್ಸ್ಟು ತಿರ್ಗಾ ಜರಿನ ತೊಗೊಂಡಿದ್ದೀನಿ, ಗೋಲ್ಡ್ ಕಲರ್ ಜರಿ. ಅದಕ್ಕೆ ಈಗ ಏನು ಪೆಟಲ್ಸ್ ಹಾಕಿದ್ದೆ ನಾನು ಫ್ಲವರ್ಸ್ದು, ಅದಕ್ಕೆ ಬಾರ್ಡ್ರ್ ಈ ಥರ ಕೊಡ್ತಾಯಿದ್ದೀನಿ. ಇದನ್ನು ಬ್ರೇಕ್ಗೆ 1ಗೆ ಇಕ್ಕೊಂಡು ಆ ಪೆಟಲ್ಸ್ ಏನಿದೆ ಅದಕ್ಕೆ ನೋಡಿ ಯಾವ ಥರ ಕೊಡ್ತಾಯಿದ್ದೀನಿ. ಇದರಲ್ಲಿ ನಾವು ಪೆಟಲ್ಸ್ ಎಲ್ಲ ಒಂದೇ ಸಮ ಬರೋ ಥರ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಬಾರ್ಡ್ರ್ ಕೊಡಬೇಕಾದ್ರೆ. ನೆಕ್ಸ್ಟ್ ಲೀವ್ಸ್ ಏನಿತ್ತು ಅದರ ಸೆಂಟ್ರಿಗೆ ಈ ಥರ ಸರ್ಕಲ್ಸ್ ಹಾಕಿ ಲೈನ್ಸ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಆ ಲೀವ್ ಸೆಂಟ್ರಿಗೆ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ ಗೋಲ್ಡ್ ಕಲರಲ್ಲೇ. ನೋಡಿ ಈ ಡಿಸೈನ್ಗೆ ನಿಮಗೆ ತುಂಬ ಕಮ್ಮಿನೇ ಇನ್ವೆಸ್ಟ್ಮೆಂಟು. ಈ ಡಿಸೈನ್ಗೆ ನೀವು 350 ಇಲ್ಲ 400 ತೊಗೋಬೋದು, ಚಾರ್ಜ್ ಮಾಡ್ಬೋದು. ತುಂಬ ಬೇಗ ಆಗುತ್ತೆ. ಈ ಡಿಸೈನ್ ಮಾಡೋಕ್ಕೆ ನಿಮಗೆ ಇನ್ವೆಸ್ಟ್ಮೆಂಟ್ ಅಂದರೆ ಥ್ರೆಡ್ಡು ಮತ್ತು ಜರಿ, ನಿಮ್ಮ ಟೈಮ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಕರೆಂಟು ಎಲ್ಲ ಸೇರಿ ನಿಮ್ಮದೊಂದು 100 ರೂಪೀಸ್ ಆಗ್ಬೋದು, 100 ರೂಪಾಯಿ ಖರ್ಚು. ನೀವು 350 ತೊಗೊಂಡಾಗ ಈ ಡಿಸೈನ್ಗೆ ಆವಾಗ ನಿಮಗೆ ಎಕ್ಸ್ಟ್ರಾ ಬರೋದೆಲ್ಲ ಇನ್ಕಮ್ಮೇನೆ. 100 ರೂಪೀಸ್ ನಿಮ್ಮದೇನು ಬಂಡವಾಳ ಹಾಕಿರ್ತೀರ, ಟೈಮ್ ಎಲ್ಲ ಅದೆಲ್ಲ ಎಕ್ಸ್ಕ್ಲೂಡ್ ಮಾಡಿದ್ರೆ ನಿಮಗೆ 250 ರೂಪೀಸು ಪ್ರಾಫಿಟ್ಟು. ಈ ಡಿಸೈನ್ನ ನೀವು ಆರಾಮಾಗಿ 1 ಅವರ್ಗೆ ಕಂಪ್ಲೀಟ್ ಮಾಡ್ಬೋದು. ಈ ಡಿಸೈನ್ನ ನೀವು ಇದೇ ಥರ ನೀವು 4 ಡಿಸೈನ್ ಮಾಡಿದ್ರೆ ನಿಮಗೆ
1000 ರೂಪೀಸ್ ಅರ್ನ್ ಮಾಡ್ತೀರಾ ನೀವು. ನಿಮ್ಮದು ಇನ್ವೆಸ್ಟ್ಮೆಂಟ್ ಎಲ್ಲ ಬಿಟ್ಟು ನಿಮಗೆ 1000 ರೂಪಾಯಿ ದುಡಿತೀರಾ ನೀವು. ನೋಡಿ ಫೈನಲಿ ಈ ಥರ ಡಿಸೈನ್ ಬಂದಿದೆ. ಎಷ್ಟು ಸಿಂಪಲ್ಲಾಗಿ 1 ಅವರ್ಗೆ ಈ ಥರ ನೀವು ಡಿಸೈನ್ನ ಮಾಡ್ಬೋದು. ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.